ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಎಗ್ ಬಿರಿಯಾನಿ. ಅದು ಚಿಕ್ಕ ಚಿಕ್ಕ ರೈಸ್ ಇದ್ದು ಎಗ್ ಪುಲಾವ್ ಮಾಡ್ತಾಯಿದ್ದೇನೆ ನಾನು. ಸೊ ಬಿರಿಯಾನಿ ಅಂತ ಹೇಳ್ಬೋದು, ಪುಲಾವ್ ಅಂತಲೂ ಹೇಳ್ಬೋದು. ಅದರೊಟ್ಟಿಗೆ ಕಚಂಬರ್ ಮಾಡ್ತಾಯಿದ್ದೇನೆ ನಾನು, ಕುಕುಂಬರ್ ಮಾಡ್ತಾಯಿದ್ದೀನಿ. ಸೊ ಚಿಕ್ಕ ಚಿಕ್ಕ ರೈಸ್ ಬರ್ತದೆ, ತುಂಡು ರೈಸ್. ತುಂಬ ರೇಟ್ ಕಡಿಮೆ ಅದರದ್ದು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬೇಗನೂ ಆಗುತ್ತೆ. ಸೊ ನನಗೆ ತುಂಬ ಜನ ಸಪೋರ್ಟ್ ಕೊಡ್ತಾಯಿದೆ. ಇದೇ ಥರ ನಿಮ್ಮ ಸಪೋರ್ಟ್ ಸದಾ ಇರಲಿ. ನನ್ನ 1000 ಕಂಪ್ಲೀಟ್ ಆಯಿತು. 1000 ಕಂಪ್ಲೀಟ್ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಒಂದು ಎಣ್ಣೆ ಇಟ್ಟಿದ್ದೀನಿ. ಅದು ಬಿಸಿಯಾಗಿ ಬರುವಾಗ ಒಂದು 4-5 ಪೆಪ್ಪರ್, ಒಂದು ಲವಂಗ, ಒಂದು ಕೆತ್ತೆ, ಒಂದು ಸ್ಟಾರ್, ಸ್ವಲ್ಪ ಒಂದು 1/4 ಚಮಚದಷ್ಟು ಬಡೆ ಸೊಪ್ಪು ಹಾಕಿದ್ದೇನೆ. ನೀವು ಬೇಕಾದರೆ ಗರಂ ಮಸಾಲೆ ಎಳೆ ಹಾಕ್ಬೋದು, ಇಲ್ಲಾದ್ರದ್ದು ಪುಲಾವ್ ಎಳೆ ಬರುತ್ತೆ ಸ್ಮೆಲ್ಲಿದ್ದು, ಅದನ್ನು ಹಾಕ್ಬೋದು. ಮತ್ತು ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೇನೆ, ಒಂದು 1/4 ಚಮಚದಷ್ಟು ಜೀರಿಗೆ. ಅದು ಕನ್ಕಿ ಅಂತ ಹೇಳ್ತಾರೆ, ತುಂಬ ಚಿಕ್ಕ ಚಿಕ್ಕ ತುಂಡು ರೈಸ್ ಅದು. ಅದರಲ್ಲಿ ನೀವು ಯಾವ ಥರ ಪಲಾವ್ ಮಾಡ್ಬೋದು ಅಥವಾ ಬಿರಿಯಾನಿ ಮಾಡ್ಬೋದು ನಾನು ನಿಮಗೆ ತೋರಿಸ್ತಿದ್ದೀನಿ. ಸಿಂಪಲ್ಲಾಗಿ ತುಂಬಾ ಟೇಸ್ಟಿ ಆಗುತ್ತೆ ನೋಡಿ. ಮತ್ತು ನಾನು ಹಾಕ್ತಾಯಿದ್ದೇನೆ ಒಂದು 3 ನೀರುಳ್ಳಿ ಹಾಕ್ತಾಯಿದ್ದೇನೆ. ಅಕ್ಕಿ ತುಂಬ ಕಡಿಮೆ ಜನ ಯೂಸ್ ಮಾಡ್ತಾರೆ, ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡ್ತೇನೆ ಈ ಅಕ್ಕಿ. ಇದರಲ್ಲಿ ತುಂಬ ಜನ ಹೇಳ್ತಾರೆ ಇದರಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ, ಅಂದರೆ ಖಾಲಿ ಪ್ಲೈನ್ ರೈಸ್ ಮಾಡಲಿಕ್ಕೆ ತಿನ್ಬೋದು, ಅಂದರೆ ಬೇರೆ ರೈಸ್ ಎಲ್ಲ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ನಾನು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಒಂದು 3-4 ಕಾಯಿ ಮೆಣಸು ಹಾಕ್ತಾಯಿದ್ದೇನೆ. ನಿಮಗೆ ಖಾರ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ತುಂಡು ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಇಟ್ಟಿದ್ದೇನೆ ಮತ್ತೊಂದು ಜಾಗದಲ್ಲಿ. ಮತ್ತು ನಾನು ಬಟಾಟೆ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಫ್ರೈ ಮಾಡಲಿಕ್ಕೆ ಬೇರೆ ಪಾತ್ರೆಯಲ್ಲಿ. ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಬಟಾಟೆ. ನೋಡಿ, ನಾನು ಇದು ಹಾಕ್ತಿದ್ದೇನೆ. ಇದರ ಬದಲಿಗೆ ನೀವು ಶುಂಠಿ ಪೇಸ್ಟ್ ಬೇಕಾದರೂ ಹಾಕ್ಬೋದು. ನಾನು ಜಜ್ಜಿ ಹಾಕಿದ್ದೇನೆ, ಕಟ್ ಮಾಡಿ ಹಾಕಿದ್ದೇನೆ ಶುಂಠಿ ಮತ್ತು ಬೆಳ್ಳುಳ್ಳಿ. ಕಾಯಿ ಮೆಣಸು ಕಟ್ ಮಾಡದೆ ಹಾಕಿ, ಕಟ್ ಮಾಡಬೇಡಿ, ಪೇಸ್ಟನ್ನು ಹಾಕಬೇಡಿ ಕಾಯಿ ಮೆಣಸಿದ್ದು. ಮತ್ತು ಟೊಮೆಟೊ ಹಾಕ್ತಿದ್ದೇನೆ, 2 ಟೊಮೆಟೊ ಹಾಕಿದ್ದೇನೆ. ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಇದಕ್ಕೆ ಮಸಾಲೆ ರೆಡಿ ಮಾಡುವ ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ನಾನು 2 ಚಮಚದಷ್ಟು ಮೆಣಸಿನ ಹುಡಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ನಾನು ಹಾಕ್ತಾಯಿದ್ದೇನೆ ಮೊಸರು ಹಾಕ್ತಾಯಿದ್ದೇನೆ, 1 ಕಪ್ಪಷ್ಟು ಮೊಸರು. ನೋಡಿ, ಇಲ್ಲಿ ಫ್ರೈ ಆಗ್ತಾ ಉಂಟು, ನೋಡ್ತಾ ಇದ್ದೀರಲ್ವ ಟೊಮೆಟೊ ಎಲ್ಲ ತುಂಬ ಸ್ಮೂತ್ ಆಗಲಿ. ಅದಕ್ಕೆ ಸ್ವಲ್ಪ ನಾನು ಬೇಸಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಮಸಾಲನು. ಮತ್ತು 1 ಚಮಚದಷ್ಟು ಕೊತ್ತಂಬರಿ ಹುಡಿ, 1/4 ಚಮಚದಷ್ಟು ಗರಂ ಮಸಾಲೆ ಹುಡಿ ಹಾಕಿ ಒಳ್ಳೆಯಿಂದ ಮಿಕ್ಸ್ ಮಾಡಿ. ಯಾಕಂದರೆ ಮೊಸರು ಒಂಥರ ಇದು ಹಾಲು ಹೊಡೆದ ಥರ ಆಗುತ್ತೆ ಅದಕ್ಕೆ ಹಾಕುವಾಗ. ಅದಕ್ಕೆ ಒಳ್ಳೆ ಮಿಕ್ಸ್ ಹಾಕೋದರಿಂದ ತುಂಬ ಪ್ಲೈನ್ ಥರ ಆಗುತ್ತೆ. ಅಂದರೆ ನಾವು ಈಗ ತೆಂಗಿನಕಾಯಿ ಮಸಾಲೆ ಮಾಡಿ ಹಾಕ್ತೇವಲ್ಲ, ಸೇಮ್ ಅದೇ ಥರ ಆಗುತ್ತೆ. ಒಳ್ಳೆಯಿಂದ ಫ್ರೈ ಆಗಲಿ. ನಾವು ಪೇಸ್ಟ್ ಹಾಕೋದರಿಂದ ಜಜ್ಜಿ ಹಾಕಿದರೆ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಮತ್ತು ಟೇಸ್ಟೂ ಬೇರೆ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೀವು ಶುಂಠಿ ಎಲ್ಲ ಪೇಸ್ಟ್ ಮಾಡಿ ಹಾಕಿ ಮತ್ತು ಜಜ್ಜಿ ಹಾಕಿ ಇದರಲ್ಲಿ ಯಾವುದು ವ್ಯತ್ಯಾಸ ಅಂತ ನೋಡ್ಕೊಳ್ಳಿ ಒಂದು ಸರ್ತಿ. ಸೊ ನೋಡಿ, ಇದೆಲ್ಲ ನಾನು ಹಾಕಿ ನಾನು ಒಳ್ಳೆ ಮಿಕ್ಸ್ ಮಾಡ್ತೇನೆ. ತುಂಬ ಬೇಗ ಆಗುತ್ತೆ, ಮಕ್ಕಳಿಗೆ ಟಿಫಿನ್ಗೋಸ್ಕರ ಎಲ್ಲ ಮಾಡಿ ಕೊಡ್ಬೋದು. ಈ ಅಕ್ಕಿ ತುಂಬ ರೇಟ್ ಕಡಿಮೆನೇ ಇದೆ, ಜಾಸ್ತಿ ಏನು ರೇಟೆಲ್ಲ ಇದಕ್ಕೆ. ಅಂದರೆ ನಾರ್ಮಲ್ ಅಕ್ಕಿ ಈ ಥರನೇ ರೇಟ್ ಕಡಿಮೆ, ಅದಕ್ಕೆ ಬೇರೆ ಅಕ್ಕಿಗೆ ರೇಟ್ ಜಾಸ್ತಿ, ಜೀರೋ ರೈಸಿಗೆಲ್ಲ. ಮತ್ತು ನಾನು ಇದಕ್ಕೆ ಹಾಕ್ತಾಯಿದ್ದೇನೆ ನೋಡಿ, ಮೊಸರು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು. ನಾನೀಗ ಮಾಡ್ತಾಯಿರೋದು ಮಸೂರ್ ಎಗ್ ಪಲಾವ್ ಮಾಡ್ತಾಯಿದ್ದೇನೆ, ಅಂದರೆ ಬಿರಿಯಾನಿ ನಂತರ ಹೇಳ್ಬೋದು. ಮತ್ತು ನೋಡಿ, ರೈಸ್ ನೋಡಿ ಯಾವುದು ನೋಡ್ತಾ ಇದ್ದೀರಲ್ವ, ಚಿಕ್ಕ ಚಿಕ್ಕ ತುಂಡು ರೈಸ್ ಇದು ನಾನು ತೊಳೆದು ನೀರು ಹಾಕಿ ಇಡ್ತೀನಿ. ನೀರು ಹಾಕಿಡಬೇಕಂತ ಇಲ್ಲ, ಅಲ್ಲಿ ಮಸಾಲೆ ಎಲ್ಲ ಆದ ಮೇಲೆ ತೊಳಿತೇನೆ. ತೊಳೆದ ನಂತರ ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೇನೆ. 1 ಗ್ಲಾಸಿಗೆ 2 ಗ್ಲಾಸ್ ನೀರು, ಸೇಮ್
ಅಕ್ಕಿ ನೀವು ತಗೊಳ್ಬೇಕಾದ್ರೆ ಹೊಸತು ತಗೊಳ್ಬೇಡಿ, ಅದು ತುಂಬ ಸ್ಮೂತ್ ಆಗುತ್ತೆ. ಹಳೆದು ಅಕ್ಕಿ ಕೊಡಿ ಅಂತ ಹೇಳಿ ತಗೊಳ್ಳುವಾಗ. ನಿಮ್ಮ ಬಿರಿಯಾನಿ ರೈಸ್, ಜೀರಾ ರೈಸ್ ಅದಕ್ಕಿಂತ ಇದು ಒಳ್ಳೆಯ ರುಚಿ ಕೊಡುತ್ತೆ ಈ ಅಕ್ಕಿ. ಯಾಕಂದರೆ ತುಂಬ ಚಿಕ್ಕ ಚಿಕ್ಕ ತುಂಡು ಅಲ್ವಾ, ಸೊ ಹಾಗಾಗಿ ಅಕ್ಕಿ ಎಲ್ಲ ತುಂಬ ಎಳೆಯುತ್ತೆ. ಈಗ ಬಟಾಟೆ ಫ್ರೈ ಆಗಿದೆ, ನಾನು ಇದನ್ನು ಈಗ ತೆಗಿತೇನೆ. ಗ್ಯಾಸ್ ಆಫ್ ಮಾಡ್ತೇನೆ. ಬಟಾಟೆದು ಈ ಥರ ಫ್ರೈ ಹಾಕೋದರಿಂದ ನಿಮ್ಮ ಬಟಾಟೆ ಅಂದರೆ ತುಂಡಾಗಲ್ಲ, ಸ್ಮೂತ್ ಇರಲ್ಲ, ಒಳ್ಳೆಯದಿರುತ್ತೆ. ಮತ್ತು ಟೇಸ್ಟ್ ಬೇರೆಯೇ ಬರುತ್ತೆ ಬಟಾಟೆದು. ಮತ್ತು ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕ್ತೇನೆ. ನೀರು ಬಾಯ್ಲ್ ಆಗಲಿ. ನಿಮಗೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ. ಮತ್ತು ಒಂದು ಲಿಂಬೆ ರಸ ಹಾಕಿದರೆ ಆಯಿತು. ತುಂಬ ಸಿಂಪಲ್ ಆಗಿದೆ, ತುಂಬ ಬೇಗನೂ ಆಗುತ್ತೆ, ತುಂಬ ಟೇಸ್ಟಿನೇ ಆಗುತ್ತೆ. ನಮಗೆ ಅದೊಂದು ಸರ್ತಿ ಅನ್ನಿಸುತ್ತೆ, ಇವತ್ತು ಏನು ಮಾಡ್ದಪ್ಪ, ಮೀನವ್ರು ಬಂದರೆ ಮೀನು ತಗೊಳ್ಳುವ ಅಂತ. ಮೀನು ಬರಲಿಲ್ಲ ಅಂದರೆ ಮೀನು ಬರಲಿಲ್ಲ ಅಂತ. ವೆಜ್ ತಿನ್ನುವವರಿಗೆ ಬದಲು ಮುಟ್ಟೆ ಸ್ಕಿಪ್ ಮಾಡಿದರೆ ಆಯಿತು, ಖಾಲಿ ಬಟಾಟೆ ಹಾಕಿದರೆ ಆಯಿತು. ನಾನ್ ವೆಜ್ ತಿನ್ನುವವರಿಗೆ ಮೊಟ್ಟೆ ಹಾಕಿದರೆ ಆಯಿತು, ವೆಜ್ ತಿನ್ನುವವರಿಗೆ ಬಟಾಟೆ ಹಾಕಿದರೆ ಆಯಿತು. ಜಸ್ಟ್ ಖಾಲಿ ಬಟಾಟೆ ಇದ್ರೂ ಸಾಕಾಗುತ್ತೆ, ಮೊಟ್ಟೆ ಹಾಕಬೇಕಂತ ಇಲ್ಲ. ಇದು ರೆಸಿಪಿ ಇಬ್ರೂ ಆಗುತ್ತೆ. ನಾನ್ ವೆಜ್ ತಿನ್ನುವವ್ರಿಗೂ ಆಗುತ್ತೆ, ವೆಜ್ ತಿನ್ನುವವ್ರಿಗೂ ಆಗುತ್ತೆ. ನಾನ್ ವೆಜ್ ತಿನ್ನುವವರು ಎಗ್ ಹಾಕ್ಕೊಳ್ಳಿ, ವೆಜ್ ತಿನ್ನುವವರು ಬಟಾಟೆ ಹಾಕ್ಕೊಳ್ಳಿ, ಆಲೂಗಡ್ಡೆ ಅಂತ. ನೋಡಿ, ಈ ಥರ ಹಾಕಿದರೆ ಆಯಿತು. ನಾನು ಮೊಟ್ಟೆ ಬಾಯ್ಲ್ ಮಾಡಿ ಇಟ್ಟಿದ್ದೆ, ಸಿಪ್ಪೆ ತೆಗೆದು. ಈಗ ನಾನು ಮೊಟ್ಟೆನೂ ಹಾಕ್ತಾಯಿದ್ದೇನೆ, ನೋಡ್ತಾ ಇದ್ದೀರಲ್ವ. ಅದಕ್ಕೇ ಮೊಟ್ಟೆ ಹಾಕಿದರೆ ಆಯಿತು. ನಾನು ಮೊಟ್ಟೆ ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಇಟ್ಟಿದ್ದೆ. ಬಾಯ್ಲ್ ಮಾಡುವಾಗ ಉಪ್ಪು ಹಾಕಿದ್ದೆ ಮೊಟ್ಟೆಗೆ. ನೋಡಿ, ಒಂದು ತುಂಬ ಒಳ್ಳೆ ಬಾಯ್ಲ್ ಬರ್ತಾ ಉಂಟು. ಮೆಲ್ಲ ಹಾಗೆ ಮಿಕ್ಸ್ ಮಾಡಿ, ಯಾಕಂದರೆ ನಾವು ಮೊಟ್ಟೆ ಹಾಕಿದ್ದೇವಲ್ವ, ಮತ್ತು ಕಟ್ಟಾಗ್ಬೋದು. ಕಟ್ಟಾದರೂ ಪರವಾಗಿಲ್ಲ, ತುಂಬ ಕಟ್ಟಾದರೂ ಒಳ್ಳೆಯಲ್ಲ. 2 ಪೀಸ್ ಆದರೆ ನೋ ಪ್ರಾಬ್ಲಮ್. ಈಗ ನಾನು ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿ ಇಡ್ತೇನೆ. ಈಗ ನಾನು ಕಚಂಬರ್ ರೆಡಿ ಮಾಡ್ತಾಯಿದ್ದೇನೆ, ನೋಡ್ತಾ ಇದ್ದೀರಲ್ವ. ಇದಕ್ಕೆ ನಾನು 1 ಕಪ್ಪು ಮೊಸರು ತೊಗೊಂಡಿದ್ದೀನಿ, ಮತ್ತು ನಾನು ಅದಕ್ಕೆ ಕಕಡಿ ಹಾಕ್ತಾಯಿದ್ದೇನೆ. ನೀವು ಸಪೂರ ಬೇಕಾದರೆ ಕಟ್ ಮಾಡ್ಬೋದು, ನನಗೆ ಸಪೂರ ಇಷ್ಟ ಅಲ್ಲ, ಅದಕ್ಕೆ ನಾನು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ. ಸಪೂರ ಕಟ್ ಮಾಡಿದರೆ ಸ್ವಲ್ಪ ನೀರು ಥರ ಆಗುತ್ತೆ. ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಮಗೆ ಇದೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ಸ್ವಲ್ಪ ಕಾಯಿ ಮೆಣಸು, ರುಚಿಗೆ ಬೇಕಷ್ಟು ಉಪ್ಪು, ಸ್ವಲ್ಪ ಲಿಂಬೆ ರಸ. ನಾನು ಸ್ವಲ್ಪ ದಪ್ಪನೇ ಕಟ್ ಮಾಡಿದ್ದೇನೆ, ಯಾಕಂದರೆ ನನಗೆ ದಪ್ಪ ಇಷ್ಟ. ಇದು ತೆಳುವಾಗಿ ಕಟ್ ಮಾಡಿದರೆ ಅದು ಸ್ವಲ್ಪ ನೀರು ಥರ ಆಗುತ್ತೆ, ನೀರು ಥರ ನನಗೆ ಇಷ್ಟ ಅಲ್ಲ. ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ, ಸ್ವಲ್ಪ ಅಂದರೆ ಆಪ್ಷನಲ್, ಸ್ವಲ್ಪ ಅಂದರೆ 1/4 ಚಮಚನೂ ಅಷ್ಟಲ್ಲ, ಅದಕ್ಕಿಂತ ಕಡಿಮೆ. ನೀವು ಸಕ್ಕರೆ ಸ್ವಲ್ಪ ಹಾಕಿ, ಆಗ ಟೇಸ್ಟ್ ಒಂದು ಬೇರೆ ರೀತಿ ಆಗುತ್ತೆ, ಒಳ್ಳೆ ಆಗುತ್ತೆ ಟೇಸ್ಟ್. ಓಕೆ, ಯಾಕಂದರೆ ಅದರಲ್ಲಿ ಮೊಸರು ಇದೆಯಲ್ವಾ, ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ನಿಮಗೆ ಸಕ್ಕರೆ ಹಾಕೋದರಿಂದ. ತೆಳು ಬೇಕಾದ್ರೆ ತೆಳು ಕಟ್ ಮಾಡ್ಕೊಳ್ಳಿ. ಮೊಸರು ಇನ್ನೂ ಬೇಕಾದರೆ ಮೊಸರು ನೀವು ಹಾಕ್ಕೊಳ್ಳಿ, ನನಗೆ ಎಷ್ಟೇ ಮೊಸರು ಸಾಕು. ಓಕೆ, ಈಗ ನೋಡಿ ನಂದು ಇದು ಪಲಾವ್ನೂ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವ. ಒಂದು ಬಾಯ್ಲ್ ಬಂದ ಮೇಲೆ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿ ಇಟ್ಕೊಳ್ಳಿ. ಸ್ಲೋ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬೆಂದಿರುತ್ತೆ. ಫುಲ್ಲು ಬಾಯ್ಲ್ ಬರಲಿ, ಒಳ್ಳೆ ಬಾಯ್ಲ್ ಬಂದ ಮೇಲೆ ಸ್ಲೋ ಇಟ್ಟರೆ ಆಯಿತು. ನಿಮಗೆ ಗೊತ್ತಾಗುತ್ತೆ ನೀರೆಲ್ಲ ಹಾರಿದೆ, ರೈಸ್ ಬೆಂದಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ನಮ್ಮ ಮಸೂರ್ ಎಗ್ ಪುಲಾವ್ ಯಾವ ಥರ ಇದೆ ಅಂತ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.